ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕಳೆದ 2-3 ದಿನಗಳಿಂದ ಕ್ಯಾಮರಾ ಮುಂದೆ ಕೂತು ನಿಮಗೆ ಯಾವುದೇ ಸುದ್ದಿಯ ವಿವರಗಳನ್ನು ನೀಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಂತ ಈ ಒಂದು ಸುದ್ದಿಯನ್ನು ನೀಡದೇ ಇರೋದಕ್ಕೂ ಕೂಡ ಮನಸ್ಸು ಒಪ್ತಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಮೂಲಕವೇ ಈ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೊದಲಿಗೆ ಈ ಒಂದು ಸುದ್ದಿಯನ್ನು ಕೇಳಿ, ಈ ಒಂದು ಸುದ್ದಿಯ ವಿಚಾರವನ್ನು ನೋಡಿ ದೇಶದ ಹಲವೆಡೆ ಜನ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆ ಮಗುವಿನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಗಮನಿಸಬಹುದು ನೀವು, ಮನುಷ್ಯ ಕೋಟಿ ಸಂಪಾದನೆ ಮಾಡಿದ್ರೂ ಆತ್ಮತೃಪ್ತಿ ಅನ್ನೋಂಥದ್ದು ಸಿಗೋದಿಲ್ಲ. 100 ವರ್ಷ ಬದುಕಿ ಬಾಳಿದ್ರೂ ಆತ್ಮತೃಪ್ತಿ ಅನ್ನೋದು ಸಿಗೋದಿಲ್ಲ. ಬದಲಿಗೆ ಯಾವುದಾದರೂ ಒಬ್ಬ ಪರ ವ್ಯಕ್ತಿಗೆ ನೀವು ಮಾಡಿದ ಸಹಾಯ, ಆ ಸಹಾಯದ ಮೂಲಕ ಆ ವ್ಯಕ್ತಿಯ ಮುಖದಲ್ಲಿ ಕಾಣುವಂತಹ ಆ ಕಿರುನಗೆಯ ಮೂಲಕ ಮನುಷ್ಯನ ಜೀವಕ್ಕೆ ಆತ್ಮತೃಪ್ತಿ ಸಿಗುತ್ತೆ. ಒಟ್ಟಾರೆಯಾಗಿ ಮನುಷ್ಯ ಬದುಕಿದ್ದಕ್ಕೂ ಸಾರ್ಥಕ ಅನ್ನುವಂಥದ್ದು ಯಾವಾಗ ಅಂತಂದರೆ, ಆತ ಮಾಡಿದಂತಹ ಆ ಸಹಾಯ ಶಾಶ್ವತವಾಗಿ ಉಳ್ಕೊಳ್ತಲ್ಲ ಇನ್ನೊಬ್ಬರು ನೆನಪಲ್ಲಿ, ಅದು ಮನುಷ್ಯನ ಜೀವಕ್ಕೆ ಆತ್ಮತೃಪ್ತಿ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಅಂಥದ್ದೇ ಒಂದು ಘಟನೆ ಕಳೆದ 3-4 ದಿನಗಳ ಹಿಂದೆಯಿಂದ ಕೇರಳದಲ್ಲಿ ನಡೆದು ಹೋಗಿದೆ. 10 ತಿಂಗಳ ಪುಟ್ಟ ಮಗು ಈ ಒಂದು ಸಹಾಯಕ್ಕೆ ಕಾರಣವಾಗಿದೆ. ಸಹಾಯ ಅನ್ನೋದಕ್ಕಿಂತ ಅದೊಂಥರ ಸಾಧನೆ ಅಂತ ಹೇಳಿದ್ರೇ ತಪ್ಪಾಗೋದಿಲ್ಲ. ಏನಿದು ಘಟನೆ ಅನ್ನೋದನ್ನು ನಾವು ವಿವರವಾಗಿ ನೋಡೋದಾದರೆ, ಈ ಪುಟ್ಟ ಮಗು ಕಾಣ್ತಾ ಇದೆಯಲ್ಲ, ಈ ಪುಟ್ಟ ಮಗುವಿನ ಹೆಸರು ಬಂದು ಆಲಿನ್ ಶೆರಿನ್ ಅಬ್ರಾಹಂ ಅಂತ. 10 ತಿಂಗಳ ಪುಟ್ಟ ಕಂದ, ಒಂದು ಹೆಣ್ಮಗು ಇದು ಮಗು. ಸೊ ಏನಾಗಿದೆ ಅಂತಂದರೆ, ಕಳೆದ 15 ದಿನಗಳ ಹಿಂದೆ ಅಂದರೆ ಇತ್ತೀಚೆಗೆ ಫೆಬ್ರವರಿ 5ನೇ ತಾರೀಕು ತನ್ನ ತಾಯಿ, ಅಜ್ಜಿ ಹಾಗೇನೆ ತಾತನ ಜೊತೆ ಕಾರಿನಲ್ಲಿ ಈ ಪುಟ್ಟ ಮಗು ಪ್ರಯಾಣವನ್ನು ಮಾಡ್ತಾ ಇತ್ತು. ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ವಿಧಿಯ ಅಟ್ಟಹಾಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಕೇರಳದ MC ರಸ್ತೆಯ ಪಲ್ಲಂಬೋರ್ಮಾ ಅನ್ನುವಂಥ ಒಂದು ಜಂಕ್ಷನ್ ಬಳಿ ಈ ಮಗು ಹೋಗ್ತಿದ್ದಂತಹ ಕಾರ್ಗೆ ಆಪೋಸಿಟ್ ಬಂದಂತಹ ಇನ್ನೊಂದು ಕಾರು ವೇಗವಾಗಿ ಡಿಕ್ಕಿ ಹೊಡೆದ್ರಿಂದ ಅಪಘಾತಕ್ಕೆ ಈ ಮಗುವಿನ ಕಾರು ಈಡಾಯಿತು. ಅದಾದ ನಂತರ ತೀವ್ರ ಪೆಟ್ಟಾಗಿತ್ತು ಮಗುಗೆ. ತಕ್ಷಣ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ಮಗುವನ್ನು ದಾಖಲಿಸಲಾಯಿತು. ಇತ್ತ ತಂದೆ ತಾಯಿ ಹಾಗೆ ಅಜ್ಜಿ ತಾತರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಆದರೆ ಮಗುವಿನ ತಲೆಯ ಭಾಗಕ್ಕೆ ತೀವ್ರ ಪೆಟ್ಟಾಗಿತ್ತು. ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಮಗುವನ್ನು ಚಿಕಿತ್ಸೆಗಾಗಿ ದಾಖಲಿಸಲಾಯಿತು. ಮಗುವಲ್ಲಿ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ, ಪ್ರತಿಕ್ರಿಯೆ ಮಾಡ್ತಾ ಇರಲಿಲ್ಲ. 2 ದಿನ 3 ದಿನ ಆಯಿತು. ತದನಂತರ ಮಗುವಿನ ತಂದೆ ತಾಯಿ ಹಾಗೂ ಪೋಷಕರು ಏನು ಮಾಡ್ತಾರೆ ಅಂತಂದರೆ, ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಕೊಚ್ಚಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತೀವಿ ಅಂತ ಅಲ್ಲಿಗೆ ಕರ್ಕೊಂಡೋಗಿ ಶಿಫ್ಟ್ ಮಾಡ್ತಾರೆ. ಅಲ್ಲಿಯೂ ಕೂಡ ಮಗುವನ್ನು ಅಬ್ಸರ್ವೇಷನ್ಲಿ ಇಡಲಾಗುತ್ತೆ. 8 ದಿನಗಳ ನಂತರ, ಅಂದರೆ ಅಪಘಾತಕ್ಕೀಡಾದ 8 ದಿನಗಳ ನಂತರ ಫೆಬ್ರವರಿ 13ನೇ ತಾರೀಕು ಡಾಕ್ಟರ್ ಒಲ್ಲದ ಮನಸ್ಸಿನಿಂದ ಆ ಮಗುವಿನ ಪೋಷಕರ ಬಳಿ ಆ ಒಂದು ಸುದ್ದಿಯನ್ನು ಹೇಳ್ತಾರೆ. ಆ ಒಂದು ಸುದ್ದಿಯೇ ನಿಮ್ಮ ಮಗುವಿನ ಮೆದುಳು ನಿಷ್ಕ್ರಿಯವಾಗಿದೆ ಅಂತ. ಯಾವ ತಂದೆ ತಾಯಿಗೂ ಕೂಡ 10 ತಿಂಗಳ ಪುಟ್ಟ ಕಂದನ ಪರಿಸ್ಥಿತಿ ಆ ರೀತಿ ಆಗುತ್ತೆ ಅಂತ ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಆ ತಂದೆ ತಾಯಿ ಆ ಸುದ್ದಿಯನ್ನು ಡೈಜೆಸ್ಟ್ ಮಾಡ್ಕೊಳ್ತಾರೆ. ನಿಮಗೆ ಗೊತ್ತಿರುತ್ತೆ, ಮೆದುಳು ನಿಷ್ಕ್ರಿಯ ಆದರೆ ಅದು ನಮಗಾಗಬಹುದು, ಚಿಕ್ಕ ಪುಟ್ಟ ಕಂದನಿಗಾಗಿರಬಹುದು ಅಥವಾ ವಯಸ್ಕರಿಗಾಗಿರಬಹುದು. ಮೆದುಳು ನಿಷ್ಕ್ರಿಯ ಆಯಿತು ಅಂತಂದರೆ ದೇಹದ ಎಲ್ಲ ಭಾಗಗಳು ಕೂಡ ಆಕ್ಟಿವ್ ಆಗಿರುತ್ತೆ, ಆದರೆ ಮೆದುಳೊಂದನ್ನು ಬಿಟ್ಟು. ನಾವು ಎಲ್ಲ ಭಾಗಗಳು ಆಕ್ಟಿವ್ ಆಗಬೇಕು ಅಂತಂದರೆ ಅದಕ್ಕೆ ಮಾಸ್ಟರ್ ಅಂತ ಬಂದರೆ ಮೆದುಳು. ಆ ಮೆದುಳು ಏನನ್ನ ನಿರ್ವಹಿಸುತ್ತೆ, ಏನನ್ನ ಸೂಚಿಸುತ್ತೆ ಅನ್ನೋದ್ರ ಮೂಲಕವೇ ದೇಹದ ಇತರೆ ಅಂಗಾಂಗಗಳು ವರ್ಕ್ ಮಾಡುವಂಥದ್ದು. ಹಾರ್ಟ್ ಆಕ್ಟಿವ್ ಆಗಿರುತ್ತೆ, ಕಿಡ್ನಿ ಆಕ್ಟಿವ್ ಆಗಿರುತ್ತೆ, ಲಿವರ್ ಆಕ್ಟಿವ್ ಆಗಿರುತ್ತೆ, ಕಣ್ಣು ಆಕ್ಟಿವ್ ಆಗಿರುತ್ತೆ. ಆದರೆ ಮಗು ಸತ್ತಂತಹ ಪರಿಸ್ಥಿತಿಯಲ್ಲಿ, ಅಂದರೆ ನಿರ್ಜೀವ ಪರಿಸ್ಥಿತಿಯಲ್ಲಿ ಬಿದ್ದಿರುತ್ತೆ. ಅದು ಮಗು ಆಗಿರಬಹುದು ಅಥವಾ ವಯಸ್ಕರಾಗಿರಬಹುದು. ಮೆದುಳು ನಿಷ್ಕ್ರಿಯ ಆಯಿತು ಅಂತಂದರೆ ಆ ರೀತಿಯ ಪರಿಸ್ಥಿತಿ ಫೇಸ್ ಮಾಡಬೇಕಾಗುತ್ತೆ. ಸೊ ತಕ್ಷಣ ಆ ಪುಟ್ಟ ಮಗುವಿನ ತಂದೆ ತಾಯಿ ಆ ವಿಚಾರವನ್ನು ಕೇಳಿದ ತಕ್ಷಣ ಬರಸಿಡಿಲು ಬಡದಂತಾಗಿರುತ್ತೆ ಬಿಡಿ. ಎಂಥವರಿಗಾದ್ರೂ ಆ ಸಂದಿಗ್ಧ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು ಎಷ್ಟು ಕಷ್ಟ ಅನ್ನೋಂಥದ್ದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ತಕ್ಷಣ ಇನ್ನೇನು ಮಾಡಬೇಕು ಅಂತ ಆ ತಂದೆ ತಾಯಿ ಥಿಂಕ್ ಮಾಡುವಷ್ಟರಲ್ಲೇ, ಓಕೆ ಹೇಗಿದ್ರು ಈಗ ಆ ಮಗುವನ್ನು ಸಾಯಿಸ್ಬಿಡ್ತಾರೆ, ಅಂದರೆ ಶಾಶ್ವತವಾಗಿ ಆ ಮಗುವನ್ನು, ಬ್ರೈನ್ ಡೆಡ್ ಆದಂಥ ಮಗುವನ್ನು ಶಾಶ್ವತವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಎಂಥವ್ರ ಕೈಲೂ. ಹಾಗಾಗಿ ತಂದೆ ತಾಯಿ ದೃಢ ಮನಸ್ಸು ಮಾಡಿ ಸಮಾಜಕ್ಕೆ ಈ ನನ್ನ ಪುಟ್ಟ ಕಂದ ನೆರವಾಗಲಿ ಎನ್ನುವ ಸಲುವಾಗಿ ನಮ್ಮ ಮಗುವಿನ ಆರ್ಗಾನನ್ನು, ಅಂದರೆ ಅಂಗಾಂಗಗಳನ್ನು ನಾವು ಡೊನೇಟ್ ಮಾಡ್ತೀವಿ, ದಾನ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಹಾಗೆಯೇ ಅವತ್ತು ಸಂಜೆ ಒಳಗಡೆ ಈ ಒಂದು ಕಾರ್ಯ ಪ್ರಕ್ರಿಯೆ ನಡೆದು ಹೋಗುತ್ತೆ. ಹೆಚ್ಚು ಕಡಿಮೆ ಒಂದು 3 ಗಂಟೆಗಳ ವ್ಯಾಪ್ತಿಯಲ್ಲಿ 300ಕ್ಕೂ ಹೆಚ್ಚು ಕಿಲೋಮೀಟರ್ನಲ್ಲಿ ಆ ಮಗುವಿನ ಆರ್ಗಾನ್ಗಳನ್ನು ಡೊನೇಟ್ ಮಾಡಲಾಗುತ್ತೆ. ಆಂಬ್ಯುಲೆನ್ಸ್ ಮೂಲಕ ಬೇರೆ ಬೇರೆ ವಿವಿಧ ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಇತ್ತ 2 ಕಿಡ್ನಿಯನ್ನು ಮತ್ತೊಂದು SCIT ಅನ್ನುವಂಥ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಲಿವರನ್ನು
ಕಿಮ್ಸ್ ಆಸ್ಪತ್ರೆಗೆ ಕಳಿಸಲಾಗುತ್ತೆ, ಹಾರ್ಟನ್ನು ಶ್ರೀ ಚಿತ್ರ ತಿರುನಾಳ್ ವೈದ್ಯಕೀಯ ಸಂಸ್ಥೆಗೆ ಕಳಿಸ್ಕೊಡಲಾಗುತ್ತೆ. ಈ ಕಡೆ ಐ ಬ್ಯಾಂಕ್ಗೆ 2 ಕಣ್ಣುಗಳನ್ನು ಕೂಡ ಡೊನೇಟ್ ಮಾಡಲಾಗುತ್ತೆ. ಸೊ ದುಃಖದ ಕ್ಷಣದಲ್ಲೋ ಪೋಷಕರು ಮಗುವಿನ ಅಂಗಾಂಗ ದಾನ ಮಾಡುವಂತಹ ನಿರ್ಧಾರ ಮಾಡಿರೋದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶಂಸೆಯ ಸುರಿಮಳೆಗಳು ಕೇಳಿ ಬರ್ತಾ ಇದೆ. ಜೊತೆಗೆ ತಂದೆ ತಾಯಿಗೆ ಧೈರ್ಯ ಸಿಗಲಿ, ಆ ಭಗವಂತ ಧೈರ್ಯವನ್ನ ಕೊಡಲಿ, ಆ ಮಗುವಿನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಜನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇತ್ತ ಕೇರಳ ಸರ್ಕಾರವೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿದ್ದು, ಕೇರಳದ ಆರೋಗ್ಯ ಸಚಿವರಾದಂಥ ವೀಣಾ ಜಾರ್ಜ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ರು. ಜೊತೆಗೆ ಆ ಮಗುವಿನ ಅಂಗಾಂಗ ದಾನ ಮಾಡುವಂತ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದ್ರು. ಅಂತ್ಯ ಸಂಸ್ಕಾರದ ಕೊನೆಗಳಿಗೆಯಲ್ಲೂ ಕೂಡ ಆರೋಗ್ಯ ಸಚಿವರು ಭಾಗಿಯಾಗಿ ಸಕಲ ಸರ್ಕಾರಿ ಗೌರವಗಳ ಸಿದ್ಧತೆಯೊಂದಿಗೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನ ನಡೆಸಿಕೊಡಲಾಗಿತ್ತು. ಇನ್ನು ನಿನ್ನೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು ಕೂಡ ಪೋಷಕರ ಮನೆಗೆ ಭೇಟಿ ಕೊಟ್ಟಿದ್ರು. ಅಂದ್ರೆ ಆ ಮೃತ ಮಗು ಇದೆಯಲ್ಲ, ಅವರ ಪೋಷಕರನ್ನ ಅವರು ಕೂಡ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿದ್ರು. ಜೊತೆಗೆ ಈ ರೀತಿಯ ಕಾರ್ಯಕ್ಕೆ ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಒಟ್ಟಾರೆಯಾಗಿ ಈ ಒಂದು ವಿಚಾರದ ಮೂಲಕ ನಮಗೆ ತಿಳಿಯೋದೇನು ಅಂತಂದ್ರೆ, ಅಲ್ಲಿನ ರಾಜ್ಯದ ಅತ್ಯಂತ ಕಿರಿಯ ಅಂಗಾಂಗ ದಾನಿ ಅಂತ ಮಗುವನ್ನ ಯಾವಾಗಲೂ ನೆನಪಿಸಿಕೊಳ್ಳಲಾಗುತ್ತೆ ಅಂತ ಅಲ್ಲಿನ ಸರ್ಕಾರದವರು ಹೇಳಲಾಯಿತು. ಸೊ ಒಟ್ಟಾರೆಯಾಗಿ ನಾವು ಗಮನಿಸಬೇಕು ಅಂತಂದ್ರೆ, ಈ ದೇಶದಲ್ಲೇ ಅತ್ಯಂತ ಕಿರಿಯ ಅಂಗಾಂಗ ದಾನಿ ಅಂತಂದ್ರೆ ಆ ಮಗುವನ್ನ ತಪ್ಪಾಗೋದಿಲ್ಲ. ಮನುಷ್ಯ ಬದುಕಿದ್ದಕ್ಕೂ ಸಾರ್ಥಕ ಆಗೋದು ಯಾವಾಗ ಅಂತಂದ್ರೆ ಈ ರೀತಿ ಮಾಡಿದಾಗ ಅಂತ ಅಲ್ಲ, ಆದರೆ ಆ ಮಗುವಿನ ಆ ಪರಿಸ್ಥಿತಿಯನ್ನ ತಂದೆ ತಾಯಿ ಅರ್ಥ ಮಾಡಿಕೊಂಡು ಉಳಿದಂತಹ 4-5 ಜನರಿಗೆ ಮುಂದೆ ನನ್ನ ಮಗುವಿನ ರೂಪದಲ್ಲಿ ನಾವು ಕಾಣ್ಬೋದು. ಆ ಕಣ್ಣುಗಳು ಇನ್ನೂ ಬದುಕಿರ್ತವೆ, ಆ ಕಿಡ್ನಿ ಆಕ್ಟಿವ್ ಆಗುತ್ತೆ, ಆ ಲಿವರ್ ಆಕ್ಟಿವ್ ಆಗುತ್ತೆ, ಹಾರ್ಟ್ ಆಕ್ಟಿವ್ ಆಗುತ್ತೆ. ಆ ಮಗು ಇಲ್ಲದೆ ಇರಬಹುದು, ಆ ಮಗು ನೆನಪಿನಲ್ಲಿರಬಹುದು, ಆದರೆ ಆ ಮಗುವಿನ ಅಂಗಾಂಗಗಳು ಮತ್ತೋರ್ವ ಕಷ್ಟದ ಪರಿಸ್ಥಿತಿಯಲ್ಲಿ ಅಥವಾ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಒದ್ದಾಡ್ತಿದ್ದಂಥ ಯಾವುದೋ ಒಬ್ಬ ವ್ಯಕ್ತಿಗೆ ಸಹಾಯವಾಗುತ್ತೆ, ನೆರವಾಗುತ್ತೆ ಅನ್ನುವಂಥದ್ದನ್ನು ನಾವು ಈ ವಿಚಾರದ ಮೂಲಕ ತಿಳಿತೀವಿ. ಸೊ ನಾವೆಲ್ಲೆಲ್ಲೋ ಗಮನಿಸ್ತಿರ್ತೀವಿ, ಎಲ್ಲೆಲ್ಲೋ ಅಪಘಾತ ಆಯಿತು, ಎಲ್ಲೋ ಸತ್ತೋದ್ರು, ಏನೋ ಆಗೋಯ್ತು, ಸುಟ್ಟಾಕ್ಬಿಡ್ತೀವಿ. ಆ 2 ಕಣ್ಣುಗಳು ಎಷ್ಟು ಅಮೂಲ್ಯ ಅನ್ನುವಂಥದ್ದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನದ ಮೂಲಕ ಇಡೀ ನಮ್ಮ ಕನ್ನಡ ನಾಡಿಗೆ ತಿಳಿಸ್ಕೊಟ್ರು. ಸೊ ಅಷ್ಟೆಲ್ಲ ಆದ್ರೂ ಕೂಡ ನಮ್ಮ ಜನ ಈಗ ಗಮನಿಸ್ತಾನೆ ಇರ್ತೀರಿ ನೀವು, ಒಂದು ಮಣ್ಣು ಮಾಡ್ತಾರೆ, ಮತ್ತೊಂದು ಸುಡುತ್ತಾರೆ. ಸೊ ಈ 2ರ ಮೂಲಕ ಏನಾಗುತ್ತೆ ಅಂತಂದ್ರೆ ಅಂಗಾಂಗಗಳು ಭೂಮಿಯಲ್ಲಿ ಕೊಳೆತು ಹೋಗುತ್ತೆ, ಇಲ್ಲ ಸುಟ್ಟು ಭಸ್ಮ ಆಗುತ್ತೆ. ಸೊ ಹಾಗಾಗಿ ಆ ಅಂಗಾಂಗಗಳನ್ನ ಮನುಷ್ಯ ಬದುಕಿದ್ದ ಇಂತಿಷ್ಟು ಗಂಟೆಯ ಒಳಗಡೆ ದಾನ ಅಂತ ಮಾಡಿದ್ರೆ ಅದು ಇನ್ನೊಬ್ಬರ ರೂಪದಲ್ಲಿ ಬೆಳಕಾಗಬಹುದು. ಆ ಕಣ್ಣು ಇನ್ನೊಬ್ಬರಿಗೆ ಆ ಲಿವರ್ ದಾನವಾಗಬಹುದು, ಇನ್ನೊಬ್ಬರಿಗೆ ಆ ಕಿಡ್ನಿಗಳು ಕೊಡುಗೆ ಆಗಬಹುದು, ಇನ್ನೊಬ್ಬರಿಗೆ ಆ ಹೃದಯ ಶಾಶ್ವತವಾಗಿ ಅವರ ಹತ್ರ ಇರಬಹುದು. ಸೊ ಇದನ್ನ ಹೇಳ್ತಾ ಈ ರೀತಿಯ ಒಂದು ದುಃಖಕರ ವಿಚಾರ, ಜೊತೆಗೆ ಒಂದು ಆ ಮಗು, ಪುಟ್ಟ ಮಗು 10 ತಿಂಗಳ ಕಂದಮ್ಮ ತನಗೇ ಅರಿವಿಲ್ಲದೆ ಸಹಾಯ ಮಾಡಿ ಅಂತ್ಯ ಆಯಿತು. ನಿಜಕ್ಕೂ ಬೇಸರದ ವಿಚಾರ. ಬಹುಶಃ ಮಗು ಹುಟ್ಟಿದ್ದೇ ಯಾರೋ 4-5 ಜನರಿಗೆ ನೆರವಾಗೋದಿಕ್ಕೆ, ಯಾರೋ 4-5 ಜನರ ಜೀವ ಉಳಿಸೋದಿಕ್ಕೆ ಅಂತ ಅನ್ನಿಸ್ತಾ ಇದೆ. ನಾವು ಈ ಹಿಂದೆ ನಾನು ಶಾಲೆಯಲ್ಲಿ ಓದಬೇಕಾದ್ರೆ ಜೀವ ಉಳಿಸಲು ಮತ್ತೊಂದು ಜೀವ ಸೃಷ್ಟಿ ಅನ್ನೋ ಒಂದು ಲೆಸನ್ ಇತ್ತು, ನಮಗೆ ಒಂದು ಪಾಠ ಇತ್ತು. ಸೊ ಅದ್ರಲ್ಲಿ ಏನಾಗಿರುತ್ತೆ ಅಂತಂದರೆ ಆ ಮಗುವಿನ ಮಜ್ಜರಸ ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಆ ತಂದೆ ತಾಯಿ ಮತ್ತೆ ಒಂದು ಪುಟ್ಟ ಮಗುವಿಗೆ ಜನ್ಮ ನೀಡ್ತಾರೆ. ಅದರಿಂದ ಚಿಕಿತ್ಸೆ ಮಾಡಿ ಆ ತಂದೆಗೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಾಗೆ ಆ ಮಗು ತಾನೇ ಸೃಷ್ಟಿ ಮಾಡಿದಂತಹ ಮಗುವಿನಿಂದ ಆ ತಂದೆಗೆ ಮತ್ತೆ ಮರುಜೀವ ಸಿಗುತ್ತೆ. ಸೊ ಹಾಗಾಗಿ ಎಂತೆಲ್ಲ ಅದ್ಭುತ ವಿಚಾರಗಳಿದ್ದಾವೆ ನಾವು ತಿಳ್ಕೊಬೇಕಾಗಿರುವಂಥದ್ದು. ಸೊ ಅದನ್ನು ದಯವಿಟ್ಟು ತಿಳ್ಕೊಳ್ಳಿ. ಜೊತೆಗೆ ಸಮಾಜದಲ್ಲಿ ನಾವು ಬದುಕಿದ್ದಕ್ಕೂ ಸಾರ್ಥಕ ಯಾವಾಗ ಆಗುತ್ತೆ ಅಂತಂದರೆ ಈ ರೀತಿ ಸಹಾಯಗಳನ್ನು ಮಾಡಿದಾಗ, ಈ ರೀತಿ ದಾನ ಧರ್ಮದ ಕಾರ್ಯಗಳನ್ನು ಮಾಡಿದಾಗ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಆ ಮಗುವಿನ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ, ಆ ಮಗು ಆದಷ್ಟು ಬೇಗ ಇದೇ ಭೂಮಿಯಲ್ಲಿ ಮತ್ತೊಂದು ಜನ್ಮದ ಮೂಲಕ ಹುಟ್ಟಿ ಬರಲಿ ಅಂತ ಆಶಿಸುತ್ತಾ, ಕೇಳ್ಕೊಳ್ಳುತ್ತಾ ಈ ಒಂದು ವಿಡಿಯೋದಲ್ಲಿ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಫೇಸ್ ಕ್ಯಾಮ್ ಮೂಲಕ ಸಿಗ್ತೀನಿ. ಹಾಗೇನೇ ತುಂಬ ಜನ ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ ಕೇಳ್ತಾ ಇದ್ರಿ, ಇವತ್ತು ಸಂಜೆ ಆ ಒಂದು ವಿಡಿಯೋನ ಬಿಡುಗಡೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ.